ಒಂದು ಕಾಲದಲ್ಲಿ ಮದುವೆ ಅಂದ್ರೆ 100 ವರ್ಷದ ಬಂಧನ ಅಂತಿದ್ರು. ಆದ್ರೆ ಇತ್ತೀಚೆಗೆ ಮದುವೆಗಳು ಕಮ್ಮಿ ಆಗ್ತಿದ್ದಾವೆ, ಡಿವೋರ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಇದರ ನಡುವೆ ನಂಬಿದ ಗಂಡನನ್ನೇ ಮುಗಿಸುವ ಕ್ರೂರ ಕೊಲೆ ಪ್ರಕರಣಗಳು ಹೆಚ್ಚುತ್ತಿವೆ. ಹನಿಮೂನ್ಗೆ ಅಂತ ಕರ್ಕೊಂಡು ಹೋಗಿ ಸುಪಾರಿ ಕೊಟ್ಟು ಗಂಡನನ್ನೇ ಕೊಲೆ ಮಾಡಿಸಿದ ಕಟುಕ ಹೆಂಡತಿಯನ್ನ ಕೇಳಿರ್ತೀರಾ? ಆದ್ರೆ ಇವತ್ತು ನಾವು ಹೇಳ ಹೊರಟಿರುವಂತಹ ಪ್ರಕರಣ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ನುತ್ತೆ. ಇಲ್ಲಿ ಗಂಡನನ್ನ ಕೊಂದಿದ್ದಕ್ಕೆ ಕಾರಣ ಏನ್ ಗೊತ್ತಾ? ಗಂಡ ಕಪ್ಪಗೆ ಇದ್ದಾನೆ ಅಂತ. ಬರೋಬ್ಬರಿ 11 ವರ್ಷದ ಮದುವೆ ಜೀವನ. ಹೊರಗಿನ ಪ್ರಪಂಚಕ್ಕೆ ಅದೊಂದು ಸುಂದರ ಹ್ಯಾಪಿ ಫ್ಯಾಮಿಲಿ. ಆದ್ರೆ ಆ 4 ಗೋಡೆಗಳ ಒಳಗಡೆ ನಡೀತಿದ್ದದ್ದು ಮಾತ್ರ ಭೀಕರ ಸೀಕ್ರೆಟ್ ಅಫೇರ್. ಕೊನೆಗೆ ಆ ಕರುಳು ಹರಿಯುವಂತ ಪ್ರೇಮ ಕತೆ ಮುಕ್ತಾಯವಾಗಿದ್ದು ಗಂಡನ ಭೀಕರ ಮರ್ಡರ್ ಮೂಲಕ. ವೀಕ್ಷಕರೇ, ಈ ಇಡೀ ಕೇಸ್ನಲ್ಲಿ ನಿಮಗೆ ಬಿಗ್ಗೆಸ್ಟ್ ಶಾಕ್ ಕೊಟ್ಟ ವಿಚಾರ, ಗಂಡನನ್ನ ಮುಗಿಸಲು ಈ ಕಿರಾತಕಿ ಒಂದು ಸಾರಿ ಅಲ್ಲ 2 ಬಾರಿ ಸ್ಕೆಚ್ ಹಾಕಿದ್ಲು. ಮೊದಲ ಅಟೆಂಪ್ಟ್ ಫೇಲ್ ಆಯ್ತು. ಆದ್ರೆ ಎರಡನೇ ಅಟೆಂಪ್ಟ್ ನಲ್ಲಿ ಹೆಂಡತಿ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಕ್ರೈಮ್ ಎಕ್ಸಿಕ್ಯೂಟ್ ಮಾಡಿದ್ಲು. ಅಷ್ಟೇ ಅಲ್ಲದೆ ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಮನೆಯೊಳಗೆ ಕಳ್ಳರು ನುಗ್ಗಿದ್ದಾರೆ ಅನ್ನೋ ತರಹ ಬರ್ಗ್ಲರಿ ಸೀನ್ ಕ್ರಿಯೇಟ್ ಮಾಡಿದ್ಲು. ಗಂಡನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿರೋ ಹಾಗೆ ಹೈ ಕ್ಲಾಸ್ ಆಕ್ಟಿಂಗ್ ಕೂಡ ಮಾಡಿದ್ಲು. ಗಂಡ ಕಪ್ಪಗಿದ್ದಾನೆ ಅಂತ ಜೀವ ತೆಗೆಯುವುದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಕೆಳಗೆ ಕಮೆಂಟ್ ಮಾಡಿ.